ನೀವ ಸರಿ ಇಲ್ಲ ಅಣ್ಣ ಕರೆಕ್ಟ್ ನೋಡಿದ್ರೆ ಭಾಳ ಅಂತರ ಹೆಚ್ಚು ಕಡಿಮೆ ನಾನು ವಾದ ಮಾಡಿದ್ರೆ ಮತ್ತು ನೀವು ಎಲ್ಲರೂ ಬಂದು ನನಗೆ ಮುಗಿದ್ದೀರ ಅದ್ರಾಗ. ಈಗ ನೋಡ್ರಿ 9:30 ಐತಿ. ಬರೀ ಇವತ್ತಿನ ಲಾಗಿ ಶುರು ಮಾಡ್ಕೊಳತ್ತೀನಿ. ನಾವೆಲ್ಲರೂ ನಾಷ್ಟ ಮಾಡಿದ್ವಿ. ಈ ಹುಡುಗ ಇವತ್ತು ಅವ್ರ ಪಾಪ ಇನ್ನೂ ಬಂದಿಲ್ಲ ರೀ. ಮಮ್ಮಿ ನಾನೇ ಕೊಟ್ಟು ಬರ್ತೀನಿ, ನಮ್ಮ ಪಪ್ಪಗೆ ನಾಷ್ಟಾನ ನಾನೇ ಕೊಟ್ಟು ಬರ್ತೀನಿ ಅಂತೇಳಿ ಹೇಳ್ಯಾನ್ರಿ. ಹಂಗಾಗಿ ಸರಿ ಆಯ್ತು ಬಿಡು ಕೊಟ್ಟು ಬಾ ಅಂತ ಹೇಳೀನಿ. ಹೊಂಟನ್ರಿ ಈಗ ನೋಡ್ರಲ್ಲಿ ಡಬ್ಬಿ ತುಂಬ್ಕೊಳೋಣ. ಒಂದು ವಾಟರ್ ಬಾಟ್ಲಿ ಇಟ್ಕೊಂಡನ 1/2 ಲೀಟ್ರ್. ಬಿಸಿಲಲ್ರಿ ಅಲ್ಲಿ ನೀರು ಇರಲ್ಲ ಅವರಿಗೆ ಕುಡಿಯೋಕೆ ಬಿಡ್ರಿ ನೀರು ತೊಗೊಂಡೋಗಿರ್ತಾನೆ. ಮರ್ತೋಗ್ಬಿಟ್ಟಿರ್ತಾನೆ. ಅದಕ್ಕೆ ಈಗ ಅವು ಎರಡನ್ನು ತೊಗೊಂಡು ಕೊಟ್ಟು ಬರೋಕೆ ಹೊಂಟಾನ್ರಿ. ಫಸ್ಟ್ ಟೈಮು ನನ್ನ ಮಗ 2ನೇದು ಮುಗ್ಸ್ಯಾನ. ಈಗ ಫಸ್ಟ್ ಟೈಮ್ ಒಬ್ಬನ ಅಂಗಡಿಗೆ ಕಳ್ಸಾಕತ್ತಿರೋದು ನಾನು. ಯಾಕೆ ಇದೂರಿಗೆ ಕಳಿಸಿಲ್ಲ ಅಂದ್ರೆ ಅಂಥದ್ದು ಬಂಡೆ ಧೈರ್ಯ ಮಾಡಲ್ಲ ಅಂದ್ರೆ ನಾನು. ಇದು ರೋಡು ಎದ್ಬತ್ತದ ರೋಡ್ ಐತ್ರಿ. ಅನಾಹುತ ಗಾಡಿಗಳು ಅಡ್ಡಾಡ್ತಾವು. ಆಮೇಲೆ ಒಟ್ಟು ರೋಡ್ ಸರಿ ಇಲ್ಲ. ಎಲ್ಲೇ ಹೋಗೋರು ಎಲ್ಲಿ ತಗೋ ಬರ್ತಾರೆ. ಹಂಗೆ ಭಯ ಆಕೈತೆ ನಂಗೆ ಕಳಿಸಿಲ್ಲ. ಇವತ್ತು ಅಂದಿಲ್ಲ ಇವತ್ತು ಹೊಕ್ಕಿನಂತ ನಿಂತೇನ್ರಿ. ಅವ್ರ ಪಪ್ಪನ ಸರಿ ಕಳಿಸ್ಕೊಡು ಯಾವಾಗ ಕಲ್ಕೊಳೋದು ಮತ್ತೆ ಅಂತ ಅಂದಾನ. ಹಾಗಾಗಿ ಕಳ್ಸಾಕತ್ತೀನಿ ರೀ. ಅವ್ರ ಅಪ್ಪಾಜಿನೆಲ್ಲ ಸರ್ಕಲಿಗೆ ಬಂದಿಲ್ಲ ಅಂತ ಹೇಳ್ತೀನಿ, ರೋಡ್ ಕ್ರಾಸ್ ಮಾಡೋಕೆ ಮುಂಚೆ. ಮಮ್ಮಿ ಮತ್ತೆ ಥರ್ಡ್ ಸ್ಟ್ಯಾಂಡ್ ಹಾಕಿನಲ್ಲ ಸೈಕಲ್ ಕೊಡಿಸ್ಯ ನನಗೆ. ಆಗ ಟಿಫಿನ್ ಹಳ್ಳಿ ಇದ್ದಾಗ ಯಾವಾಗ ಟಿಫಿನ್ ನಾನು ಕೊಟ್ಬರ್ತೀನಿ ಸೈಕಲ್. ಸರಿ ಸ್ನೇಹಿತರೆ, ಏನು ನೋಡ್ರಿ ನಾನು ಸಾರು ಮಾಡಾಕ್ತೀನಿ. ಬೇಳೆ ಅಂತೂ ನೀಟಾಗಿ ಕೊದ್ದವು ತೆಗೆದಿರ್ತೀನಿ. ಈಗ ಈ ಕಡೆ ನಾನು ಏನು ಮಾಡ್ತೀನಿ ಅಂದ್ರೆ ಒಗ್ಗರಣೆ ಹಾಕ್ಕೊಂಡು ನುಗ್ಗಿಕಾಯಿನ ಇದ್ರೊಳಗೆ ಕುದಿಯೋಕೆ ಬಿಡ್ತೇನೆ ರೀ. ಆಮೇಲೆ ಆ ಬೇಳೆನ ಮಗಚಿ ಇದಕ್ಕೆ ಹಾಕೊಳಕ್ಕೆ ಈಗ ಜೀರಿಗೆ ಸಾಸಿವೆ ಹಾಕೀನಿ. ಸಿಡಿಲಿ ಚಟಪಟ. ಈಗ ಕರಿಬೇವು, ಅಲ್ಪ ಬೆಳ್ಳುಳ್ಳಿ, ಕರಿಬೇವು, ಅವರಿಬ್ಬರು ಸೇವರ್ನಾಗ ಜಳಕ ಮಾಡ್ತಾರೆ. ಅದಕ್ಕೆ ಭಾಳ ಗದ್ದಲ ಇರ್ತಾರ. ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಜಳಕ ಹೊಡ್ತೀವಿ. ಬ್ಯಾಸಿಗೆ ಬಂತಂದ್ರೆ ಅದೇ ಕೆಲಸ, ಶಿವನ ನಿಂತ್ಕೊಳ್ಳೋದು. ಈಗ ಅದಕ್ಕೆ ಉಪ್ಪು ಹಾಕೊಂಡಿದ್ದು ಅರಿಶಿನ ಸ್ವಲ್ಪ. ನಮ್ಮ ಯಜಮಾನ್ ಮಾಡ್ತೀನಿ ಹೇಳಿದ್ರಿ, ಮತ್ತು ಬರೋರಿಗೆ ಏನು ವೇಟ್ ಮಾಡೋದಂತ ನಾನು ಮಾಡತ್ತೀನಿ. ಅವ್ರು ಸೂಪರ್ ಮಾಡ್ತಾರೆ ನುಗ್ಗೆಕಾಯಿ ಸಾರು. ಈಗ ಸ್ವಲ್ಪ ಖಾರ ರೀ. ಸಾರು ಇದು ಡೈರೆಕ್ಟ್ ಈ ಥರ ಪಲ್ಯನ ಮಾಡ್ಕೊಂಡು ತಿನ್ಬೋದು. ಉಳ್ಳಾಗಡ್ಡಿ ಹಾಕ್ಬೋದಿತ್ತು ರೀ. ಇದು ಬ್ಯಾಸಿಗೆ ಉಳ್ಳಾಗಡ್ಡಿ ಹಾಕಿದ ಅಡುಗೆ ತಡೆಯೋದಿಲ್ಲ. ಹಾಗೇನು ಉಳ್ಳಾಗಡ್ಡಿ ಹಾಕಿಲ್ಲ. ಏನೋ ತರು ಎಷ್ಟು ಗದ್ದಲಲ್ಲಿ ನಿಂದು ಎಷ್ಟು ಗದ್ದಲ ಮಾಡ್ತೀನಿ ನೀನು. ಅವ್ನು ಯಾಕೆ ಕಾಡಿಸ್ತಿ ಬಾಯಿ ಕಡೆ. ಹಿಂಗೆ ಈಗ ನೋಡಿ ನೀರು ಹಾಕಿ ಕುದೀಲಿ. ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ. ಚೂರು ಹಾಕೊಂಡು ದಪ್ಪ ಅದರಿ ಬಾಬಲ್ದು ನುಗ್ಗೆಕಾಯಿ. ಈ ಕಡೆಗೆ ಬೇಳೆ ಟೊಮೆಟೊನ ಸ್ಮ್ಯಾಶ್ ಮಾಡಿರ್ತೀನಿ ಅಲ್ಲೇ. ಈಗ ಸ್ನೇಹಿತರೆ ಸಣ್ಣ ಒಲೆ ಮೇಲೆ ಅದನ್ನ ಕುದಿಯಕ್ಕೆ ಇಟ್ಟೀನಿ ನುಗ್ಗೆಕಾಯಿನ. ಈ ಕಡೆಗೆ ಅನ್ನ ಇಡಾಕತ್ತೀನಿ. ಆಯ್ತು, ಇವತ್ತು ಅಡುಗೆ ಬೇಗನೆ ಆಯಿತು. ಇವನು ನನ್ನ ಸಣ್ಣ ಮಗ ಬೆಳಿಗ್ಗೆ ನಾಷ್ಟಾನ ಹೊಟ್ಟೆ ತುಂಬ ನಾಷ್ಟ ಮಾಡಲ್ಲ ಹುಡುಗ. ಸುಮ್ಮನೆ ಅರ್ಧ ತಿನ್ನೋದು, ಸ್ವಲ್ಪ ತಿಮ್ಮಮ್ಮಿ ಹಸಿವು ಅಂತ ಹಂಗಾಗಿ ಬೇರೆ ಮಾಡತ್ತೀನಿ.
ಈಗ ಯಾವಾಗ ಕಡಾಕತ್ತಂಗೆ ಗೊತ್ತಾಗುತ್ತೆ. ನೋಡೋಕೆ ಬರೀ ಇಷ್ಟ ಹತ್ತಿದೆ ಕೂತಿದ್ದು. ಈಗ ಒಂಚೂರು ಹೊಟ್ಟು ಬಿಡಾಗ್ತಾರೆ ಇನ್ನು ಪೂರ್ತಿ ಕೂತಿಲ್ಲ. ಈಗ ನೋಡ್ರಿ ಪೂರ್ತಿ ಕುದ್ದವು, ಮಸ್ತಾಗಿ ಕುದ್ದೈತಿ. ನುಗ್ಗೆಕಾಯಿ ನೋಡ್ರಿ ಸಪ್ರೇಟ್ ಆಗತೈತಿ ಹೋಳೋದು. ಈಗ ನಾವು ಇದನ್ನ ಬೇಳೆ ಇಕ್ಕೊತೀವಿ. ಸಾರು ಕಲರ್ ನೋಡ್ರಿ, ಕಲರ್ ಹೆಚ್ಚ್ಕೊಂಡ್ರೆ ಬಂದ್ರೆ ಮೊನ್ನೆ ಏನೋ ನಾ ಹಂಗ ಮಾಡಿದ್ದೆ ಹಿಂಗ ಮಾಡಿದ್ದೆ ಸಾರು ಅಂದಿದ್ರಲ್ಲ, ಅದನ್ನ ಮೀರ್ಸ್ ಮಾಡಿ ನೋಡ್ರಿ. ನಾವಿನ್ನು ಸಾರು ಮಾಡೋದ್ರಾಗದೀವಿ. ಈಗ ಬೇಳೆ ಹಾಕಿವಿ, ಇನ್ನು ಸಾರು ಆಗಿಲ್ಲ ರೀ. ಹೊಡಿಬೇಡ ನೀವು ಬೆಂದು ಅದನ್ನ ನಾನು ಈ ಕಡೆ ಹೋಗಿ ಜಾರ್ಸಿನಿ. ಈ ಕಡೆ ಸಾರಿನ ರೆಡಿ ಆಯ್ತು. ಸಕ್ಕತ್ತಾಗಿದೆ ಸಾರು, ಮತ್ತು ಟೇಸ್ಟು. ಒಂಚೂರು ಉಪ್ಪು ಕಡಿಮೆ ಸಾಕೈತಿ, ಯಾಕಂದ್ರೆ ನಾವು ಕ್ವಾಂಟಿಟಿ ನೋಡ್ಕೊಂಡು ಹಾಕಿಲ್ಲಲ್ಲ, ಅಡ್ವಾನ್ಸ್ ಹಾಕಿದ್ದೆ. ಒಂಚೂರು ಉಪ್ಪು ಹಾಕೋಣ ಸಾಕು. ಒಂಚೂರು ಸಾಂಬಾರು ಪುಡಿ ಹಾಕ್ಕೊತೀನಿ, ಸ್ವಲ್ಪ ಹಾಕ್ತೀನಿ, ಭಾಳ ಬೇಡ, ಅವಶ್ಯಕತೆ ಇರೋಲ್ಲ. ಆಮೇಲೆ ಚೂರು ಎಲ್ಲ ತಟ್ಟಿಗೆ ಹಾಕ್ಬೇಕು, ಇಲ್ಲಾಂದ್ರೆ ಅದೆಲ್ಲ ಟೇಸ್ಟ್ನ ಹೆಂಗೆಂಗೋ ಮಾಡಿಬಿಡ್ತೇವೆ. ಇಷ್ಟ ಹಾಕ್ಬೇಕು. ನುಗ್ಗೆಕಾಯಿ ಸಾರು ರೆಡಿ. ಕುದ್ಬಿಟ್ರೆ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ. ನುಗ್ಗೆಕಾಯಿ ಸಾರು ನಾವಂತೂ ಈ ಥರ ಮಾಡ್ತೀವಿ ನೋಡ್ರಿ. ರೀ ಒಂದು ಸ್ವಲ್ಪ ಕೊಬ್ಬರಿ ತುರು ಕೊಡ್ತೀರಿ ಮೇಲೆ ಹಾಕಾಕ? ಮಾಡಿಕೊಡ್ರಲ್ಲ. ಕೊತ್ತಂಬರಿ ಒಂದು ಹಾಕಿದ್ರೆ ಮುಗಿತು ಸಾರು. ಈಗ ನೋಡ್ರಿ ಇವರು ಕಟಿಂಗ್ ಮಾಡ್ಸ್ಕೊಂಡ್ರಕ್ಕೆ ಹೋದ್ರು, ಹಂಗಾಗಿ ನಾವು ಅಷ್ಟ ಊಟ ಮಾಡಿದ್ವಿ. ಆಮೇಲೆ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಎದ್ದಾರೆ. ಈಗ ಜಾಕ ಮಾಡ್ಕೊಂಡು ಹೊಂಟಿದ್ರು. ಹಣ್ಣು ತೊಗೊಂಬಂದಾರ, ನೀಟಾಗಿ ಕಟ್ ಮಾಡ್ಕೊಂಡು ಉಪ್ಪು ಹಾಕೊಂಡು ತಂದು ಕೊಟ್ರು. ತಿನ್ನಾಗತ್ತೀನಿ. ಅವರು ತಿನ್ನಾಗ್ತಾರೆ. ಒಂದ್ರಾಗ ಎರಡು ಮಾಡ್ಕೊಂಡ್ಬಂದೀನಿ. ಒಂದು ಪ್ಲೇಟ್ನಾಗ 20 ರೂಪಾಯಿ ಕೊಡ್ತಾರೆ, ಇಷ್ಟ ಕೊಟ್ಟಿರ್ತಾರೆ. ಪರಿಚಯದವರು ನಾ 50 ರೂಪಾಯಿ ದೊಡ್ಡ ಹಣ್ಣು ಕೊಟ್ಟು ಕಳ್ಸಿದ್ರು, ಚಲೋ ಐತಿ. ಹಾಗಾಗಿ ಕೆಡ್ದೈತೆ ಅಂತ ಹೇಳಿ ಇಲ್ಲ ನಾವು ಅಲ್ಲೇ ಇಟ್ಬಿಡ್ತೀರೋ ಅಂತ ಒಂದು ಕಟ್ ಮಾಡ್ಕೊಂಡು ತಿನ್ನೋದೇ ಇಲ್ಲ. ತನು ಮನು ಮಲ್ಕೊಂಡಾರ ರೂಮ್ನಾಗ. ಎದ್ದ ಮೇಲೆ ಅದೊಂದು ಪೀಸ್ ಕಟ್ ಮಾಡ್ಕೊಡ್ತೀನಿ ರೀ. ಬಿಸಿಲು ಮನೆಗಡೆ ಐತ್ರಿ ನಮ್ಮ ಕಡೆ. ನಿಮ್ಮ ಕಡೆ ಹೆಂಗೈತೆ? ಎಷ್ಟು ಇದಕ್ಕೆ ದೊಡ್ಡ ಹಣ್ಣಿಗೆ 30? 69. ಅವಾಗ 30 ಕೊಡ್ತಾಯಿಲ್ಲ, ಆ ಕಾಯಿ ಇಲ್ಲ, ಅಲ್ಲಿ ದೊಡ್ಡ ಕಾಯಿ ಅದಾವೆ 50 ರೂಪಾಯಿ ಅದು. ಏನು ಆದರೆ 100 ರೂಪಾಯಿ ದುಡ್ತೀವಿ ನಾನು. 100-120 ರೂಪಾಯಿ ಮಾಡ್ತೀವಿ ದೊಡ್ಡ ಹಣ್ಣಾಗ ಅಂತ. ಒಂದು ಹಣ್ಣು ಒಂದು ಗಾಲಿಗೆ 10 ರೂಪಾಯಿ ಇತ್ತು. ಒಂದು ರೌಂಡ್ ಕಟ್ ಮಾಡ್ಕೊಡ್ತಾರಲ್ಲ, ಈಗ 20 ರೂಪಾಯಿ ಮಾಡೋದು ಈಗ. ಸ್ನೇಹಿತರೆ ಈಗ ನೋಡ್ರಿ 10 ಗಂಟೆ ಆಗತ್ತೆ. ನಮ್ಮ ತನು ಹಸಿವು ಅಂತಂದ, ಒಂದು ಅಲ್ಲೇ ಊಟ ಮಾಡಿಸಿದ್ರೆ ಅನ್ನ ಸಾರನ್ನ. ಬೇರೆ ಏನಾದ್ರು ಮಾಡ್ಬೇಕಂತ ಅಂದ್ಕೊಂಡ್ರೆ ಮತ್ತು ನಾಳೆ ಎದ್ದು ರೊಟ್ಟಿ ಮಾಡಿದ್ರೆ ಆಯ್ತು ಅಂತೇಳಿ ಬೇರೆ ಏನು ಮಾಡೋಕ್ಕೆ ಹೋಗಲ್ರಿ. ಸಾರು ಮಧ್ಯಾಹ್ನದ ಇತ್ತು, ಅನ್ನನೇ ಇತ್ತು. ಆದರೆ ಅನ್ನ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ಇನ್ನೊಂದು ಸ್ವಲ್ಪ ಅನ್ನ ಇಟ್ಟೀನಿ, ಮಾಡಿಟ್ಟೀನಿ. ಈಗ ಹಾಗೆ ಸಾರೂ ಸ್ವಲ್ಪ ಕಡಿಮೆ ಆಗುತ್ತೆ, ಕರೆಕ್ಟ್ ಆಗಲ್ಲ ಈಗ ಊಟಕ್ಕದು. ಹಂಗಾಗಿ 3 ಬೀಟ್ರೂಟ್ ತಂದಾರ, ಫ್ರೆಶ್ ಅದಾವ್ರಿ, ಬರೀ ಅದಾವೆ ಬೀಟ್ರೂಟ್ ನೋಡ್ತಿರ್ಬೋದು. ಹಾಗಾಗಿ ಸಾರು ಉಂತಾರೆ, ಮೇಲೆ ಈ ಪಲ್ಯ ಹಚ್ಕೊಂಡು ಅನ್ನ ಉಂತಾರೆ.
ಹಾಗಾಗಿ 2 ತೊಗೊಂಡಿನಿ. ಒಂದು ಪಲ್ಯ ಮಾಡ್ತೀನಿ ರೀ ಹೆರ್ಜಿ, ಒಂದನ್ನ ಜ್ಯೂಸ್ ಹಾಕಿ ಕೊಡ್ತೀನಿ ಅವ್ರಿಗೆ. ಅಲ್ಲ ಅಪ್ಪಾಜಿ? ಇಬ್ಬರಿಗೆ ಭಾಳ ದಿನ ಆಯ್ತು ಜ್ಯೂಸ್ ಮಾಡಿ. ಯಾವಾಗಾದ್ರೂ ಒಂದೊಂದ್ಸರಿ ಮಾಡ್ತಿದ್ದೆ, ಅವಾಗ ನಡುವಂತೂ ಬಿಟ್ಟಾಗ್ತೀನಿ ಬಿಡ್ರಿ ಜ್ಯೂಸ್ ಮಾಡೋದು. ಏನು ಮಾಡಾಕತ್ತೀರಿ ನೀವು ಮೊಬೈಲ್ನ? ನೋಡಕೊಂತೀನಿ. ಹಾಗಾಗಿ ಒಂದು ಫಸ್ಟ್ ಮೇಲೆ ಸಿಪ್ಪೆ ತೆಗೆದು ತೊಳಿತೀನಿ ರೀ. ತೊಳ್ಕೊಂಬಂದು ಇದನ್ನೆಲ್ಲ ತೆಗೆದ್ರೆ ಅದು ಅಷ್ಟು ಸ್ಟಾರ್ಟ್. ಹಾಗಾಗಿ ಇದನ್ನ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ತೊಳ್ಕೊಂಬಂದು ಹೆರ್ಚ್ಬೇಕು. ಏನು ಗೊತ್ತ್ರಿ, ಬೀಟ್ರೂಟ್ ಹೆರ್ಜಕಂದ್ರೆ ನಂಗೆ ಭಾಳ ತ್ರಾಸಿನ ಕೆಲಸ. ಇದು ಕೈ ನನಗಿದೆ ಎದೆಗೂ ಸೌಂಡ್ ಬರುತ್ತೆ ರೀ ಹೀಗೆ ಮಾಡಕ್ಕೆ. ಏನೋ ಒಂದು ಜಾಸ್ತಿ ಹಿಂಗೆ ಉದ್ದ ಕೆಲಸ, ಚಪಾತಿ ರೊಟ್ಟಿ ಜಾಸ್ತಿ ಮಾಡೋಕೆ, ಆಮೇಲೆ ಹಿಂಗೆ ಹಸ ಮಾಡೋದು, ಒಟ್ಟಿನಲ್ಲಿ ಕೈ ಮೂಮೆಂಟ್ ಮಾಡೋ ಇಂಥ ಕೆಲಸ ಯಾವುದೂ ಜಾಸ್ತಿ ಮಾಡೋಕ್ಕಾಗಲ್ಲ. ಆಮೇಲೆ ಮೇಯ್ನಾಗಿ ರೀ ಇಂಥವ್ರು ಹೆರ್ಚಾವಿದ್ರಂತೂ ಮೊದಲಾಗೋದಿಲ್ಲ. ಹಾಗಾಗಿ ಭಾಳ ಇದು ಬರ್ತಾರೆ ನನಗೆ. ನೋವು ಸಲುವಾಗಿ ಇವ್ನು ಮಾಡೋಕ್ಕವಲ್ಲ ಅಂತೀನಿ ಇಂಥವನ್ನೆಲ್ಲ. ಅವ್ರು ಬರೋರ್ಗೆ ಅದಕ್ಕೆ ವೆಯ್ಟ್ ಮಾಡ್ತಿರ್ತೀನಿ. ಆದ್ರೆ ಅವ್ರದ್ದು ಇವತ್ತು ಗತ್ಲಾಯ್ತಂತ್ರ ಅಂಗಡಿ. ಹಾಗಾಗಿ ನಾನು ಇನ್ನು ಮುಂದೆ ಬಂದು ಮಾಡತ್ತೀನಿ. ಎಲ್ಲ ಕ್ಲೀನ್ ಮಾಡಿ ತೊಳೆದು ತಿಕ್ಕಿ ಇಟ್ಟು ಬರ್ಬೇಕಲ್ರಿ. ಹಾಗಾಗಿ ಲೇಟ್ ಆಗುತ್ತೆ ಅಂದ್ರೆ ಮತ್ತು ಅವ್ರು ಬಂದಮೇಲೆ ಇದನ್ನ ಅಲ್ಲೂರಿಗೆ ಬಿಟ್ರೆ ಬೈತಾರೆ. ಅದಕ್ಕೆ ನಾವೇ ಹೆಂಗಾರ ಮಾಡಿ ಗಟ್ಟಿ ಮನ್ಸು ಮಾಡ್ಕೊಂಡು ನೋವು ಸಹಿಸ್ಕೊಂಡು ಹೆರ್ಜಿಬಿಡ್ತೀನಿ ರೀ. ಸೌತೆಕಾಯಿ ಗಜ್ರಾಗ ಮೊನಕಾಯಿ ಕೊಟ್ಟಿರ್ತೀನಿ ರೀ. ಮಕ್ಕಳು ಮಾಡೋ ಅಂಥದ್ದಲ್ರಿ, ನಡೀತೈತಿ. ಅದು ಸ್ವಲ್ಪ ಗಟ್ಟಿನೇ ಇರುತ್ತಲ್ರಿ. ಅವನಿಗೂ ಪಾಪ ಸಣ್ಣನಾಗ ಏನಂತ ಕೊಡೋದಿಲ್ಲ ಅವ್ನಿಗೆ. ಇದು ಇವರಿಬ್ಬರು ಶವರ್ ಜಳಕ ಮಾಡಿ ಜಗ್ಗು ನೀರು ಚೆಲ್ಲಿ ಸಿಂಟೆಕ್ಸ್ ಎಲ್ಲ ಖಾಲಿ ಆಗೈತಿ ನೀರು. ಈ ಒಳಗಿನ ತೊಗೊಳಕ್ಕೆ ಇವನ್ನೆಲ್ಲ ಅಷ್ಟು ನೀರು ಹೋಗ್ಬಿಟ್ಟೈತೆ ಎಲ್ಲ. ಒಟ್ಟ ಖಾಲಿ ಆಗಿದ್ದಿಲ್ಲ ಮನ್ಯಾಗ 1000 ಲೀಟ್ರ್ ಸಿಂಟೆಕ್ಸ್. ಈ ಸಮ್ಮರ್ನಾಗ ಖಾಲಿ ಆಗತ್ತೆ. ಶಿವನ ನಿಂತು ಆಟಾಡೋದ ಕೆಲಸ. ನಾಳೆದಾಗ ಮಾಡ್ರಿ ನೀವು, ನಾಳೆಯಿಂದ. ಸ್ನೇಹಿತರೆ, ಈಗ ನೋಡ್ರಿ ಇವರು ಬಂದರು, ಊಟ ಮಾಡಕತ್ತೀವಿ. ಬೀಟ್ರೂಟ್ ಪಲ್ಯ, ಅನ್ನ, ಸಾರು. ಇದು ಸ್ವಲ್ಪ ದೊಡ್ಡ ಹೆರ್ಜಿ ರೀ, ಮೀಡಿಯಮ್ ಹೆರಿಸ್ತಿದ್ದೆ. ಯಜಮಾನ್ರು ಹೆರ್ಚ್ಕೊಟ್ರು, ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು. ಕಲ್ಸ್ಕೊ. ಬೀಟ್ರೂಟ್ ಜ್ಯೂಸ್ ಮಾಡಿದ್ರಿ ನಾನು ಈಗ ಕುಡಿದು. ಇವನಂತೂ ಕುಡಿಲೇ ಇಲ್ಲ. ಒಲ್ಲೆ ಅಂತೇಳಿ ಕೊಟ್ಬಿಟ್ಟ ಒಳ್ಳೆ. ಮೊನ್ನೆ ಸ್ವಲ್ಪ ಕುಡಿದ್ರು, ಇವ್ರು ಕುಡಿಲಿಲ್ಲ. ಮಸ್ತ್ ಇರುತ್ತೆ ರೀ. ಆದ್ರೆ ಅದು ಅದರದ್ದೇ ಆದ ಯಾವುದೇ ಆಯ್ತು, ತರಕಾರಿ ಆಯ್ತು ಏನೋ ಆಯ್ತು, ಅದರದ್ದೇ ಆದ ಒಂದು ಗುಣ ಇರ್ತಾವಲ್ರಿ. ಆ ಗುಣ ಇವ್ರಿಗೆ ಸೇರೋದು. ಅದ್ರದ್ದು ಅದು ಸ್ವಲ್ಪ ಒಗರು ಒಂಥರ, ಅದರದ್ದು ಸ್ಮೆಲ್ ಒಂಥರ ಬರ್ತಲ್ರಿ. ಅದಕ್ಕೆ ಮೂಗು ಮುಖ ಮುರಿತಾರೆ ಇಬ್ಬರು. ಒಂದು ಪಾರ್ಟಿ, ನಾವು ಎಂಥದ್ದಿದ್ರೆ ಹಾಕ್ರಿ, ವಿಷಯನ ಕೊಡ್ರಿ ನಮಗೆ, ಕುಡಿದು ಬಿಡ್ತೀವಿ ನಾನು ನನ್ನ ಮಗ. ಇವ್ರಿಗೆ ಅನ್ನ ಎಂಥವನು ಕುಡಿಯೋಕೆ ತಿನ್ನೋಕೆ ಒಲ್ಲ ಅಂತಾರೆ. ಹೌದು, ಕಲಿಸ್ಕೊಳ್ಳೆ. ಅನ್ನ ಯಾಕೆ ಅಂತಂತಿರುತ್ತೆ? ಬಿಸಿದಲ್ಲ ಅದಕ್ಕೆ. ಸ್ನೇಹಿತರೆ, ಈಗ ನೋಡ್ರಿ ಊಟ ಎಲ್ಲ ಆಯ್ತು ರೀ. ಮನೆ ಮಲ್ಕೊಂಡ್ರು. ಟೈಮ್ 11 ಗಂಟೆ 11:15 ಆಗೈತೆ ರೀ. ನಂದು ಅಡುಗೆ ಮನೆಯೆಲ್ಲ ಕ್ಲೀನಿಂಗೆಲ್ಲ ಮಾಡಿ ಬಾಂಡೆ ಹೊರಗೆ ಇಟ್ಟು ಬಂದು ತಿಕ್ಕೋಕ್ಕಾಗಲಿಲ್ಲ. ಟಾಸ್ಕ್ ಎಲ್ಲರೂ ಬೆಳಿಗ್ಗೆ ಬೇಗ ಎಚ್ಚರ ಬಿಡ್ತೈತಿ, ಜಳಕ್ಕೆ ನಿದ್ದೆ ಬರೋದಿಲ್ಲ. ಹಾಗಾಗಿ ಬೇಗ ಎದ್ದು ಮಾಡ್ಕೊತೀನಿ ಡೈಲಿ. ಈಗ ಸ್ಕೂಲ್ ಕಳ್ಸೋದಿಲ್ಲ ಏನಿಲ್ಲ. ತನ್ನಂತೂ ಗೊತ್ತಾಯ್ತು ನಿಮ್ಗೆ, ಎಕ್ಸಾಮ್ವರೆಗೂ ಕಳಿಸೋದಿಲ್ಲ ಸ್ಕೂಲಿಗೆ. ನಾವು ಇಲ್ಲೇ ಮನ್ಯಾಗ ಓದಿಸ್ತೀವಿ ರೀ. ಅವ್ನಿಗೆ ಪದೇ ಆರಾಮ್ ತಪ್ಪಾಗತ್ತಾನ ಅಂತೇಳಿ ಆಯ್ತು ಪರ್ಮಿಷನ್ ಕೇಳ್ಕೊಂಡೆ ಬಿಡಿಸಿವ್ರಿ ಅವನ್ನ. ಹಾಗಾಗಿ ಬೆಳಗ್ಗೆ ಎಲ್ಲನೂ ಮಾಡ್ಕೊಳ್ಳೋದು. ಇಬ್ಬರೂ ಮನ್ಯಾಗ ಹತ್ರ ಈಗ ಒಂದು ಲೆಕ್ಕ ಹಾಲಿಡೇ ಬೇಸಿಗೆ ಶಿಬಿರ ಈಗ ಚಲೋ ಆಯ್ತು. ಅಲ್ಲ, ಬೇಸಿಗೆ ರಜೆ ಚಲೋ ಆಯ್ತು ಇಬ್ಬರದು. ಅದೇ ಒಂದು ಇನ್ನೂ ಎಕ್ಸಾಮ್ ಏಪ್ರಿಲ್ 10ರಿಂದ ಸ್ಟಾರ್ಟ್ ಆಗೈತೆ. ಮಾರ್ಚ್ 10ರಿಂದ. ಆ್ಯಕ್ಚುಲಿ ಏಪ್ರಿಲ್ 10ಕ್ಕೆ ಗೌರ್ಮೆಂಟ್ ಸಾಲಿಗೆಲ್ಲ ಸ್ಕೂಲೆಲ್ಲ ಸೂಟಿ ಕೊಡ್ತಾವ್ರೆ. ಈಗ ನಮ್ಮ ಮನ್ವಿತಿಂದ ಮೊನ್ನೆ ಎಷ್ಟನೇ ತಾರೀಕು? ಮಾರ್ಚ್ 14ರಿಂದ ಮಾರ್ಚ್ 15ರಿಂದ ಜಲ್ದಿ ಮುಗಿಸಿರೋ. ಒಂದು 3ನೇ ತರಗತಿ ಇದು, 2ನೇ ತರಗತಿ ಸಾರಿ. ನಮ್ಮ ತನ್ಮೆಯಿಂದ ಇನ್ನು LKG 23ಕ್ಕೆ ಇಟ್ಟಾರೆ. ಅಲ್ಲಿ ತನಕ ಎಕ್ಸಾಮ್ ಅಂದ್ರೆ ನಮ್ಮ 28 ದಿನದಲ್ಲೇ ಅವ್ನ ಎಕ್ಸಾಮ್. ತನ್ನೊಂದು ಎಕ್ಸಾಮ್ ಅದಾವ್ರಿ 28 ದಿನದ.
ಮನೂನಂತೂ ಮುಗ್ದವು ಅಲ್ಲೇ ಅವ್ನಿಗೆ ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲೇ ಮಾರ್ಕ್ಸ್ ಅಂತ ಹೇಳ್ಯಾರ ಅಂತ ಬಂದು ಹೇಳತ್ತಿದ್ದ, ಮಮ್ಮಿ ನಮಗೊಂದು ಸಬ್ಜೆಕ್ಟ್ ಅಲ್ಲೇ ಮಾರ್ಕ್ಸ್ ಹೇಳ್ಯಾರ ಅಂತೇಳಿ. ಮೋಸ್ಟ್ಲಿ ರಿಸಲ್ಟ್ ಒಂದಿನ ಅನೌನ್ಸ್ ಮಾಡ್ತಾರೆ ಅಂದರೆ ಅದಕ್ಕೆ ಹೋಗಿ ನೋಡ್ಕೊಂಬರೋಕೆ ಹೇಳಿಲ್ಲ ಅವ್ರು ಯಾವಾಗ ಅಂತೇಳಿ ರಿಸಲ್ಟ್. ಈಗ ವಿಷಯ ಏನಪ್ಪ ಅಂದ್ರೆ ನಿಮಗೆಲ್ಲ ಮೊನ್ನೆ ನಾನು ಒಂದು ಬ್ಲಾಗ್ ಹಾಕಿದ್ದೆ ಈಗ ಒಂದು 2-3 ದಿನದಿಂದ ತನ್ನೊಂದು ಅದಕ್ಕೆ ಅವ್ನಿಗೆ ಹುಷಾರನ್ನು ತಪ್ಪಿಬಿಟ್ನಲ್ರಿ, ಹಾಗಾಗಿ ಹೋಗಲಿಲ್ಲ. ಅವ್ನು ಕ್ಯಾನ್ಸಲ್ ಮಾಡಿದ್ವಿ, ಹೆವಿ ಜ್ವರ ಬರಾಕತ್ಬಿಟ್ಟು ಮತ್ತು ಹಾಗಾಗಿ ಪೋಸ್ಟ್ಪೋನ್ ಮಾಡಿದ್ವಿ. ಅವ್ರ ಜೊತೆ ಮಾತಾಡಿಕೊಂಡು ಸರಿ ಆಯಿತು ಮೇಡಮ್ ಆರಾಮಾದಮೇಲೆ ಕರ್ಕೊಂಬರ್ರಿ ಅಂತ ಹೇಳಿದರು. ಹ್ಞೂ ಅಂತೇಳಿ ಮತ್ತು ಅವ್ನಿಗೆ ಈಗ 2 ದಿನ ಆತ್ರಿ ಆರಾಮಾಗ್ಯಾನ, ಆ್ಯಕ್ಟಿವ್ ಆಗಿ ಅದಾನ, ಸ್ವಲ್ಪ ಊಟನ ಮಾಡಾಕತ್ತಾನ. ಒಟ್ಟಲ್ಲಿ ಸ್ಕೂಲ್ನಾಗ ಇದ್ದಾಗಲಿ ಟೋಟಲಿ ಹೊರಗೆ ಹೋದ್ರೆ ಒಟ್ಟಲ್ಲಿ ಅವಂಗ ಇಲ್ಲಿ ಮನೆಯಾಗಿದ್ದು ಜ್ವರ ಬರಂಗಿಲ್ಲ ರೀ, ಊರಿಗೆ ಹೋದ ಬರಂಗಿಲ್ಲ, ಸ್ಕೂಲಿಂದನ ಬರಾಕತ್ತಾವ ಅನ್ನಂಗೆ ಅಂತ ಅನಿಸ್ತು. ಸ್ಕೂಲ್ ಅಂತ ಅಂತಲ್ಲ, ಒಟ್ಟಲ್ಲಿ ಹಿಂಗೆ ಬಸ್ನಾಗ ಆಗಲು ಒಟ್ಟು ವೈರಲ್ ಇನ್ಫೆಕ್ಷನ್ ಐತ್ರಿ ಅವ್ನಿಗೆ ಟೋಟಲಿ. ಆಮೇಲೆ ಈ ಥರ ಹುಡುಗರು ಕೆಲವೊಂದು ಡಾಕ್ಟರ್ ಹತ್ರ ಕೇಳಿ ಇರ್ತಾವಂತ ಆ ಥರ ಅವರ ಕೆಲವೊಂದು ಅವ್ರ ಆರೋಗ್ಯದ ಮೇಲೆ ಅಲರ್ಜಿ ಟೈಪ್ ಇರ್ತದಂತ. ಅವ್ನಿಗೆ ಆಲ್ಮೋಸ್ಟ್ ಈ ವರ್ಷಾಗ ಸ್ಕೂಲ್ ಹೋಗಿ ಭಾಳ ಕಡಿಮೆ ಅಂತ ಅನ್ಸುತ್ತೆ. ಆಪ್ಷನ್ ಇದೆ ಜಾಸ್ತಿ ನೀವು ನೋಡ್ಕೊಂತ ಬಂದಿರಿ, ತಿಂಗಳಗಟ್ಟಲೆ ಆಪ್ಷನ್ ಜಾಸ್ತಿ ಸಲ. ಆದ್ರೆ ಅವ್ನಿಗೆ ಎಷ್ಟೋ ಜ್ವರ ಇರಲಿ, ಉರಿ ಇರಲಿ, ನೆಗಡಿ ಕೆಮ್ಮು ಇರಲಿ, ಸ್ಕೂಲ್ ಅಂದ್ರೆ ಈಗ ಹೊಡೆಯದನ್ರಿ ಅವ. ಮೊನ್ನೆ ಅವರು ಸ್ಕೂಲ್ನಾಗ ಅದಕ್ಕೆ ರಿಪೀಟ್ ಹೇಳ್ತಾನೆ ಅನಿಸ್ಬೋದು ನಿಮಗೆ. ನಾವು ಹೇಳಿದ ಕೆಳಗಿಲ್ಲ ಅಂತ ಅವ್ರು ಎಲ್ಲ ಮ್ಯಾಮ್ಸ್ಗಳು ಮುಂದ್ಗಡೆ ಕುಂದಿಸ್ಕೊಂಡು ಅವ್ರು ಪ್ರಿನ್ಸಿಪಲ್ ಮ್ಯಾಮ್ ಇದ್ರೆ ಹೇಳಿಸ್ಕೊಂಡು ಕರ್ಕೊಂಬಂದಿನ್ರಿ. ಅವ್ರು ಹೇಳಿದ್ರು, ಅಪ್ಪು ನೀನು ಆರಾಮಾಗು, ನೀ ಎಕ್ಸಾಮ್ ಬರಾಕತ್ತ, ಏನು ಟೆನ್ಷನ್ ತೊಗೋಬೇಡ, ನಿಮ್ಮ ಪಪ್ಪಾಗ ನಿಮ್ಮ ಮಮ್ಮಿಗೆ ನಾವು ನೋಟ್ಸ್ ಕೊಟ್ಟು ಕಳಿಸ್ತೀವಿ, ಅಲ್ಲೇ ಹೋಮ್ವರ್ಕ್ ಮಾಡ ಅಂತ ಹೇಳಿದ್ಮೇಲೆ ಅವಾಗ ಸಮಾಧಾನದಿಂದ ಅದನ್ರಿ. ಈಗ ಒಂದ್ಸಲ ಜಗಳ ಬಂದ ನಾಳೆಗೆ ನಾಷ್ಟಕ್ಕೆ ಏನು ಮಾಡ್ತೀವಿ ಮಮ್ಮಿ, ಸ್ಕೂಲ್ ಹೋಗ್ತೀನಿ ಅಂತಿರ್ತಾನೆ ರೀ. ಭಾಳ ಇಷ್ಟಪಡ್ತಾನೆ ರೀ ಅವ ಸ್ಕೂಲ್ನ. ಆದ್ರೆ ಅಂಥವ್ರಿಗೆ ಹಿಂಗೆ ಯಾವ್ದು ಇಷ್ಟಪಡ್ತಾನೆ ಅದು ಹಿಂಗೆ ಉದ್ಯೋಗ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ನಮಗೂ ಬಿಡಿಸ್ಬೇಕಂತ ಏನಿಲ್ಲ. ನೀವು ನೋಡ್ರಿ ಅವ್ನು ಹೋದ ವರ್ಷ ಹಾಕೋದು LKG UKG ಈ ವರ್ಷ ಹಾಕಿವಿ, ಹೀಗೆಲ್ಲ ಆಗಿತ್ತು. ಅದು ಇವ್ರದ್ದು ಈಗ ಫೋಟೋ ಶೂಟ್ ಮಾಡೋಣ ಅಂತೇಳಿ ಅವರು ಮೇಲ್ ಹಾಕಿದ್ರು, ಡೇಟ್ ಕೊಟ್ಟಿದ್ರು ನಮ್ಗೆ, ನಾಳೆ ಶುಕ್ರವಾರ ಹೋಗೋದೈತ್ರಿ. ಅದನ್ನು ನಾನು ಕ್ಯಾನ್ಸಲ್ ಮಾಡತ್ತೇನೆ ರೀ, ಯಾಕಂದ್ರೆ ನೋಡಾಕತ್ತೀರಿ. ಆಮೇಲೆ ಅವ್ರು ಸ್ಕೂಲ್ನಾಗ ಅವ್ರು ಮಿಸ್ ಸ್ಕೂಲ್ನಾಗ ಅವರು ಮಿಸ್ ಅವ್ರ ಮ್ಯಾಮೆಲ್ಲ ಹೇಳಿದ್ರು, ದೃಷ್ಟಿಯಿಂದ ಏನು ಬರ್ತೈತೆ ನೋಡ್ರಿ ಅವ್ನಿಗೆ ಅಂತೇಳಿ. ಆಮೇಲೆ ಅವ್ರಿಗೆ ಕೇಳಿದೆ ಯಾವಾಗ ರೀ ಒಂದು ಅವಾಗ ಹೋಗ್ತಾನ ಅದು ಅಂತ ಹೇಳಿ. ಅಂದ್ರೆ ನಾನು ಇದೆಲ್ಲ ನೋಡಿ ಆಮೇಲೆ ಹಂಗೂ ಭಾಳ ಜನ ಈಗ ನಮ್ಮ ವಿಡಿಯೋ ನೋಡೋರಾಗಿರ್ಬೋದು, ಸುತ್ತಮುತ್ತ ಯಾರು ಗೊತ್ತಿರ್ತಲ್ರಿ, ನೋಡೋರು ಪರಿಚಯದವರು ಎಲ್ಲರೂ ಹಂಗೇನೆ ಆಗತ್ತಾರೆ. ಏನು ಸದ್ಯಕ್ಕೆ ಬೇಡ, ಇನ್ನೂ ಟೈಮ್ ಒಂದು ಅವಕಾಶಗಳು ಭಾಳ ಇರ್ತಾವೆ. ಮತ್ತು ಅವ್ನಿಗೆ ಹೆಲ್ತ್ ಸರಿ ಇಲ್ಲ ಅಂದಮೇಲೆ ಇದಕ್ಕೆಲ್ಲ ಏನು ಕಳಿಸಿ ಏನು ಉಪಯೋಗ ಅಂತ ಹೇಳತ್ತಾರು. ಆಮೇಲೆ ಭಾಳ ವೀಕ್ ಆಗ್ಯಾನ್ರಿ, ಅವ್ರು ಸರಿಯಾಗಿ ಊಟ ಮಾಡೋಕತ್ತಿಲ್ಲ. ಹಾಗಾಗಿ ಮತ್ತು ಅವ್ರಿಗೆ ಶೂಟ್ ಅಂತ ಹೋದ್ಮೇಲೆ ಅದು ಎಷ್ಟು ದಿನ ಆಗತ್ತೆ ಏನೋ, ಮತ್ತು ಇಲ್ಲಿಂದ ಬೆಂಗ್ಳೂರು ಹೋಗೋದಿರ್ತೈತಿ ಅದೆಲ್ಲ. ಮತ್ತು ನನಗೆ ತೊಂದರೆ ಅನ್ನೋಕ್ಕಿಂತ ಕಟ್ಕೊಂಡು ಅಡ್ಡಾಡ್ದೈತಲ್ರಿ. ಒಬ್ಬನ ಹೋಗ್ಬೇಕಂತಂದ್ರೆ ನನ್ನ ಜೊತೆ ಒಬ್ಬನೇ ಬರೋಂಗಿಲ್ಲ. ಈಗಿನ ಕರ್ಕೊಂಡು ಹೋಗ್ಬೇಕು ಮತ್ತು ಮನೆದು ಕರ್ಕೊಂಡು ಹೋಗ್ಬೇಕು, ಖರ್ಚು ನೋಡೋಕರೆ ಮತ್ತು ವಾತಾವರಣ ನನಗೆ ಯಾಕೋ ಡಿಸಪಾಯಿಂಟ್ ಇಂಗ್ಲೀಷ್ನಾಗ ಏನಂತಾರೆ, ನನಗೆ ಇಷ್ಟ ಆಗತ್ತಿಲ್ಲ ರೀ. ಮನಸ್ಸು ಭಾಳ ಇಲ್ಲ, ಹಂಗಾಗಿ ಮನಸ್ಸಿಲ್ಲದ ಕಾರಣ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡಿನ್ರಿ ನಾನು. ಈಗೇನು ಪೆಂಡಿಂಗ್ನಾಗ ಇಟ್ಟಾಳು, ನನಗಂತೂ ಇಷ್ಟ ಇಲ್ಲ ರೀ. ನನಗೇನು ಇಲ್ಲರಿ, ಹಂಗೆ ಅವಕಾಶ ಅನ್ನೋದು ಯಾವಾಗ ಬರ್ತದೆ ಗೊತ್ತಾಗಲ್ಲ. ಒಬ್ಬೊಬ್ರು ಎಷ್ಟೋ ಇಂಥ ಅವಕಾಶ ಕಾಯ್ತಿರ್ತಾರೆ, ನಮಗೆ ಬಂದಾಗ ಈ ರೀತಿ ರೀ. ಇವನ್ಗೆ ಹೆಂಗೋ ಆರಾಮಾಗಿದ್ದ, ನನಗೆ ಭಾಳ ಹೋಪ್ ಇತ್ತು ಕಳಿಸ್ತಾರ ಅಂತೇಳಿ. ಆದ್ರೆ ಅವ್ರದ್ದು ಈ ರೀತಿ ಏನೋ ಅಂತಾರಲ್ರಿ, ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನಂಗೆ. ಹಂಗೆ ಇವ್ರದ್ದು ಮೊದಲೇ ಆರಾಮಾಗಲಿ, ಆರಾಮ ಏನು ಜ್ವರ ಅನ್ಕೊಂಡನ ಕಳೆದಿಲ್ಲ, 1 ವರ್ಷ ಆಯ್ತು ಹಿಂಗೆ ಮಾಡಾಕತ್ತೆ. ಆದರೂ ಎಷ್ಟು ಇದು ಅಲ್ಲ, ಎಷ್ಟು ಖುಷಿ ಕೊಡೋಂಥ ವಿಷಯ. ಎಂಥ ಅವಕಾಶ ಗೊತ್ತಾನ, ಇರ್ಲಿ ಬಿಡು. ನಾವೇನು ಕಷ್ಟಪಡ್ದನ, ನಾವೇನೋ ಅದ್ರ ಬಗ್ಗೆ ಯೋಚನೆ ಇಲ್ದನ, ಅದ್ರದ್ದೊಂದು ಏನೋ ಅನ್ಕೋದೇನ ಆ್ಯಕ್ಚುಲಿ ಹೆಂಗೆ ಸ್ಟಾರ್ಟ್ ಆದ್ರೆ ಈಗ ಕಳ್ಸ್ಯಾರಲ್ರಿ ಆ ಪ್ರೈವೇಟ್ ಕಂಪ್ನಿಯಿಂದ, ಅವ್ರು ನಮ್ಮ ಲಾಗಲ್ಲೆಲ್ಲ ನೋಡ್ತಾರೆ ರೀ, ಮೊದಲಿಂದ ನೋಡ್ಕೊಂಡು ಬಂದವರು. ಅವರು ಚೂಸ್ ಮಾಡಿ ಹಿಂಗೆಲ್ಲ ಮೇಲ್ ಹಾಕಿದ್ರು ನಾವು ಹಿಂಗೆ ಅಂತೇಳಿ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ನಮಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಮೊನ್ನೆ. ಆದರೆ ಈ ಥರ ಆಗಾಕತ್ತೈತಿ. ಖುಷಿ ನನಗಷ್ಟ ಆಗೈತೆ ರೀ, ಏನು ಖುಷಿ ಆಗೇ ಇಲ್ಲ. ಅದು ಬಂದಾಗಿಂದ ನೋಡಾಕತ್ತೀನಿ ನಾನು. ಅದ್ರ ಬಗ್ಗೆ ಏನೊಂದು ಜಾಸ್ತಿ ಮಾತಾಡಲ್ಲ. ಅದೇನಾಗೈತೆ ಗೊತ್ತಿಲ್ಲ ರೀ. ಇಲ್ಲ ಮೋಸ್ಟ್ಲಿ ಅವ್ನಿಗೆ ಅಷ್ಟೊಂದು ಪದೇ ನಿಮ್ಗೆಲ್ಲ ಗೊತ್ತೈತೆ ಎಷ್ಟು ಆರಾಮ್ ತಪ್ತಾನ. ಅದರಿಂದಾಗಿ ಆ ಖುಷಿನ ದುಃಖ ನುಂಗ್ಕೊಂಡ್ಬಿಟ್ಟೈತಿ ಅವ್ನಿಗೆ ಆರಾಮ್ ತಪ್ಪೋದಕ್ಕೆ. ಇವ್ರಿಗೆ ಗೊತ್ತಿಲ್ಲ, ನನಗಂತೂ ನನಗೇನು ಡಿಫ್ರೆನ್ಸ್ ಬಿದ್ದಿಲ್ಲ ರೀ. ಯಾಕಂದ್ರೆ ಅವ್ನಿಗೆ ಇಷ್ಟು ದಿವಸ ಏನಿಲ್ಲನ ಪದೇ ಹುಷಾರು ತಪ್ತಾನ. ಅಂಥದ್ರಾಗ ಏನೋ 1-2 ದಿನದ ಮಟ್ಟಿಗೆ ಸಿಕ್ಕಿ ದೇವರು ಒಂದೊಂದು ಟೈಮ್ನಾಗ ಕೊಟ್ಟಿರ್ತಾನೆ ಒಂದೊಂದು ಅವಕಾಶನ, ಅದು ಉಪಯೋಗಿಸ್ಬೇಕನ್ನೋದು ನಂದಿತ್ತು.
ಇವರು ನೋಡಿದ್ರೆ ಭಾಳ ಅಂತಾರೆ ಹೆಚ್ಚು ಕಡಿಮೆ ನಾನು ವಾದ ಮಾಡಿದ್ರೆ ಮತ್ತು ನೀವು ಎಲ್ಲರೂ ಬಂದು ನನಗೆ ಮುಗಿದ್ದೀರ ಅದ್ರಾಗ ನೀವೇ ಸರಿ ಇಲ್ಲ ಅಣ್ಣ ಕರೆಕ್ಟ್ ಅಂತೇಳಿ ಹಾಗೆ ನನಗೆ ಉಸಿರು ಆಡೋಕೆ ಕಷ್ಟ ಇಲ್ರಿ ಪಾಪ ಉಸಿರು ಆಡಿಲ್ಲಕ್ಕೆ ಕಷ್ಟ ಆಗ್ಬಿಡ್ತದೆ ನಂಗೆ ಇಂಥ ವಿಷಯ ಬಂದಾಗಂತೂ ಇಲ್ಲಿ ಬಂದು ತ್ರಾಸ ಅನಿಸ್ಬಿಡ್ತದೆ ನನ್ನ ಇಚ್ಛೆ ಹೇಳ್ಕೊಳಕ್ಕೂ ಕಷ್ಟ ಆಗುತ್ತೆ. ನೀವೇ ಹೇಳ್ರಿ ಹೆಲ್ತ್ ಇಂಪಾರ್ಟೆಂಟ್ ಅಂದ್ರೆ ಆರೋಗ್ಯ ಇಂಪಾರ್ಟೆಂಟ ಈಗ ಹೋಗೋದು ನಾವು ಹರಕತ್ತ ಇತ್ತು ಅಂತೇಳಿ ನಂಗೆ ಇಷ್ಟ ದೇವರು ಒಂದೊಂದು ಸಲ ಕೊಡ್ತಾನೆ ಅವಕಾಶನ ಅದು ತಾವು ಉಪಯೋಗಿಸ್ಬೇಕು ಹೋಗಿ ನಾವು. ಬರ್ಬೋದು. ನಂಗೆ ಭಾರಿ ಗೊತ್ತೈತಿ ಬೆಂಗಳೂರು ಹೋಗಿ ಅಲ್ಲ ಬೆಂಗಳೂರಾಗಲ್ಲ ನೀವು ಅಲ್ಲೇ ಟಿವಿಯಾಗ ಹೋಗಿ ಬಂದಿರುವ ನಿಮ್ಗೆ ಟಿವಿಯಾಗ ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಗೇಮ್ ಆಟ ಆಡ್ಸಿ ಕಳ್ಸ್ಯಾರು ಎಲ್ಲ ಗೆದ್ಕೊಂಡು ಬಂದಿರಿ ಬೆಂಗಳೂರಿಗೆ ಯಾವಾಗ ಹಂಗೆ ಈಗ ಗೊತ್ತಾಗೈತಲ್ಲ ಈಗ ಹೋಗ್ಬರಿ ಅಂತ ಅಂದೆ ನಾನು. ಬಾಗಲಕೋಟೆ ಗೊತ್ತಾಗೋದು ಅವ್ರು ಪಿಕಪ್ ಮಾಡ್ತಾರಲ್ಲ ಬುಕ್ ಮಾಡ್ತಾರೋ ಹೋಗೋದೈತಿ ಬರೋದೈತಿ ಅಷ್ಟೇ. ನಗರನ ಗೊತ್ತಾಗಲ್ದು ಇನ್ನು ಬೆಂಗಳೂರು ಗೊತ್ತಾಗಿದೆ ನಂಗೆ. ನೀವು ಹೇಳ್ರಿ ಆ್ಯಕ್ಟಿಂಗ್ ಮಾಡ್ತಾರೋ ರಿಯಲ್ ಅಂತೇಳಿ ಅವ್ರಕ್ಕಿಂತ ಹೆಚ್ಚಿಗೆ ನಿಮ್ಮ ಮಗ್ಳು ಇರ್ತೀನಿ ನಿಂಗೆ ಹಿಂಗೆಲ್ಲ ಆಗೈತೆ ನೋಡ್ರಿ ನಮ್ಮ ಅದ್ರೊಳಗೆ ಯಾರು ಕೇಳ್ಬೇಕು. ನನಗಂತೂ ಒಲ್ಲದ ಮನಸ್ಸಿಂದ ಏನು ಮಾಡೋಕೆ ಇಷ್ಟ ಇಲ್ಲ. ನೋಡೋಣ ದೇವ್ರ ಮುಂದೆ ದೊಡ್ಡ ಆಪರ್ಚುನಿಟಿ ಕೊಟ್ಟರು ಕೊಡ್ಬೋದು. ಅದಾದ್ಮೇಲೆ ಸೆಲೆಕ್ಟ್ ಆಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಇನ್ನೊಬ್ಬ ಕಾಯ್ಕೊಂಡು ಕೂತಿರ್ತಾನೆ ದೇವ್ರು ನಿಂಗೆ ಆಟ ಕೊಡಕ್ಕೆ ಮುಂದೆ ಅವಾಗ ಹಂಗಂದ್ರೆ ದೇವರು ಉಗಿತಾನೆ ಹೋಗಲ್ಲ ಕೊಟ್ಟ ಉಪಯೋಗಿಸಿ ಅಲ್ಲಿಂದ ಅಂತ. ಓಕೆ ಸ್ನೇಹಿತರೆ, ಇಲ್ಲಿ ಮುಗಿಸ್ ನೋಡ್ರಿ ಈ ಮ್ಯಾಟರ್ ಇಲ್ಲಿವರೆಗೆ ಬಂದು ನಿಂತೈತಿ. ಯಾಕಂದ್ರೆ ಇವತ್ತು ಸೋಮವಾರ ಅಲ್ರಿ, ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಬಿಟ್ಟರೆ ಇನ್ನು 3 ದಿನ ನೋಡೋಣ ಹೆಚ್ಚು ಕಡಿಮೆ ಆಗಿ ಏರಿಳಿತಾಗಿ ಏನಾದ್ರು ಚೇಂಜ್ ಆಕ್ಕಾರ ಏನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ರೀತಿ ಆಗೈತಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ, ಸಿಗ್ತೇನೆ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಹೇಳ್ರಿ, ನಿಮ್ಮ ಮೇಲೆ ಡಿಪೆಂಡ್ ಬಿಟ್ಟು ಕರೆಕ್ಟ್ ರೀ. ಹೆಂಗೆ ನಾ ಹೇಳೋದು ಕರೆಕ್ಟ ರೀ, ಅವ್ರು ಹೇಳೋದು ಕರೆಕ್ಟ, ಹೋಗಬೇಕು ಬ್ಯಾಡ್ ಬಿಡ್ರಿ ಅಂತೀರೋ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲ ನಾವು ಹೊಡೆದಾಡ್ತೀವತ್ತ. ಆಮೇಲೆ ನಿಮ್ಗಳ ಕಮೆಂಟ್ ಜಾಸ್ತಿ ಯಾವ್ದು ಇರುತ್ತೋ ಅದ್ರ ತಗೊಂಡು ಹೋಗ್ತೀವಿ. ಏನಾದರೂ ನೀವು ನನ್ನ ಕಡೆನೇ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಅದ್ರ ಕಡೆ ಮಾತ್ರ ನಾನು ಇವ್ರನ್ನ ಕರ್ಕೊಂಡಂತೂ ಹೋಗ್ತೀನಿ, ತಪ್ಪಿಸಕ್ಕೆ ಬಿಡಲ್ಲ. ನೋಡೋಣ ನೀವು ಯಾವ ರೀತಿ ಕಮೆಂಟ್ ಆಗ್ತಾರೆ. ಇಲ್ಲಾಂದ್ರೆ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್